ರಾಮಮಂದಿರ ಉದ್ಘಾಟನೆ ಪ್ರಯುಕ್ತ ಬೈಲಹೊಂಗಲ ದೊಡ್ಡ ದೇವರ ದೇವಸ್ಥಾನದಲ್ಲಿ ಹೋಮ ಹವನ. ವೇದಮೂರ್ತಿ ಮಹಾಂತಯ್ಯ ತೆಗ್ಗಿನಮಠ ಶಾಸ್ತ್ರಿಗಳಿಂದ ಸ್ಪಷ್ಟನೆ. ಅಖಂಡ ಭಾರತದ ಹಿಂದೂಗಳ ಅವಿಸ್ಮರಣೀಯ ಕ್ಷಣವಾಗಿರುವ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ರಾಮಮಂದಿರ ಉದ್ಘಾಟನೆಯ ಪ್ರಯುಕ್ತ ದೇಶದೆಲ್ಲೆಡೆ 22ರಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಲಿದೆ. ಈ ಪ್ರಯುಕ್ತವಾಗಿ ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿದ ವೇದಮೂರ್ತಿ ಮಹಾಂತಯ್ಯ ತೆಗ್ಗಿನಮಠ ಶಾಸ್ತ್ರಿಗಳು, ಶ್ರೀರಾಮ ಮಂದಿರ ಉದ್ಘಾಟನೆ ದಿನವಾದ ಜನವರಿ 22ರಂದು ಶ್ರೀ ದೊಡ್ಡದೇವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ದೊಡ್ಡದೇವರಿಗೆ ರುದ್ರಾಭಿಷೇಕ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನಾದಿಗಳನ್ನು ಆಯೋಜಿಸಿರುವುದಾಗಿ ತಿಳಿಸಿದರು. ಜೈ ಶ್ರೀರಾಮ್. ಇವತ್ತಿನ ದಿವಸ ಇಲ್ಲಿ ಕೂಡಿರುವುದಕ್ಕೆ ಕಾರಣವೇನೆಂದರೆ ಜನವರಿ 22ರಂದು ಶ್ರೀ ರಾಮ ಮಂದಿರ ಅಯೋಧ್ಯ ಉದ್ಘಾಟನವಿದ್ದು ಆ ಪ್ರಯುಕ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ದೊಡ್ಡದೇವರ ದೇವಸ್ಥಾನದಲ್ಲಿ ಶ್ರೀ ದೊಡ್ಡದೇವರಿಗೆ ರುದ್ರಾಭಿಷೇಕ ಹಾಗೂ ಗಣ ಹೋಮವನ್ನು ನೆರವೇರಿಸುತ್ತಿದ್ದು ಈ ಕಾರ್ಯದಲ್ಲಿ ಸರ್ವ ಭಕ್ತಾದಿಗಳು ಈ ಹೋಮದಲ್ಲಿ ಈ ದೊಡ್ಡದೇವರ ಅಭಿಷೇಕದಲ್ಲಿ ಪಾಲ್ಗೊಂಡು ಶ್ರೀ ದೊಡ್ಡದೇವರ ಹಾಗೂ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ಈ ಕಾರ್ಯವನ್ನು ನೆರವೇರಿಸುತ್ತಿದ್ದುದು ಶ್ರೀ ದೊಡ್ಡದೇವರ ಟ್ರಸ್ಟ್ ಕಮಿಟಿ ಮಂಡಳಿ ಹಾಗೂ ಭಜನಾ ಮಂಡಳಿಯವರು ನೆರವೇರಿಸುತ್ತಿದ್ದು ಸರ್ವ ಭಕ್ತಾದಿಗಳು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನು ನಗರದ ಯುವ ಮುಖಂಡರಾದ ಅರುಣ್ ತುರುಮರಿ ಹಾಗೂ ಕಿರಣ್ ಶಿರವಂತಿರವರು ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಹೋಮ ಹವನಾದಿಗಳಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿಕೊಂಡರು. ಎಲ್ಲ ಭಾರತೀಯರ ಬಹುದಿನಗಳ ಕನಸು ನನಸಾದ ದಿನ ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಇದ್ದು ಅದರ ಪ್ರಯುಕ್ತವಾಗಿ ಶ್ರೀ ದೊಡ್ಡದೇವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಪ್ರತಿ ಹಿಂದುವಿಗೂ ಸಂತೋಷ ದಿನ ಎಂದಿರೋದು ಇದು ಜನವರಿ 22. ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ. ಅದೇ ದಿನ ನಮ್ಮ ಬೈಲಹೊಂಗಲದ ದೊಡ್ಡದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಘನಹೋಮವನ್ನು ಮಾಡುತ್ತಿದ್ದು ಆ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ನಗರದ ಮುಖಂಡರಾದ ಪಾಂಡಪ್ಪ ಇಂಚಲ್, ಸೋಮಪ್ಪ ವಾಲಿ, ಶ್ರೀಕಾಂತ್ ಮತ್ತಿಕೊಪ್, ಅದೃಶ್ ಹುಚ್ನವರ್, ಮಹಾಂತೇಶ್ ಮಲ್ಲಾಪುರ್, ನಾಗರಾಜ್ ಕೋಟಗಿ, ಸುನಿಲ್ ಮಾಳೋದೆ, ಅರ್ಜುನ್ ಚೌಹಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.